ಸೂಪರ್ ಸೂಪರ್ ವಿಶಾಖ, ಒಂದೇ ಟೇಕಲ್ಲಿ ಸಖತ್ತಾಗೈತು. ಯು ಆರ್ ಜೀನಿಯಸ್ ಜೀನಿಯಸ್. ಪ್ರಣವ್, ಈಗ ಹೋಗಿ ಒಂದು ವೆಹಿಕಲ್ಗೆ ಅರೇಂಜ್ ಮಾಡು. ಓಕೆ ಓಕೆ ಓಕೆ. ವಿಶಾಖ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿರ್ಲಿಲ್ವಾ? ರಮ್ಯಕ್ಕ ನಮ್ಮನ್ನು ಹುಡುಕೊಂಡು ದೇವಸ್ಥಾನಕ್ಕೆ ಬಂದಿದ್ರು. ನೀನ್ ಪೂಜೆ ಜಪ ಮಾಡ್ತಿದ್ಯಾ ಅಂತ ಸುಳ್ಳು ಹೇಳಿ ಅವ್ರನ್ನ ತಡ್ದೆ. ಆದ್ರೆ ಈಗ ನಾವು ತಡ ಮಾಡೋ ಹಾಗಿಲ್ಲ, ಈಗಲೇ ದೇವಸ್ಥಾನಕ್ಕೆ ಹೊರಡ್ಬೇಕು. ರಾಧಿಕಾ, ತೆಂಗಿನಕಾಯಿ ಹೂ ಕುಂಕುಮನ ಕರೆಕ್ಟಾಗಿ ಇಟ್ಕೊಂಡಿದ್ಯಾ ತಾನೆ? ರಮ್ಯ ಕೇಳಿದ್ರೆ ನಾವು ಪೂಜೆ ಮುಗಿಸಿ ಪಾರ್ಕಲ್ಲಿ ಪಾನಿಪುರಿ ತಿನ್ನಕ್ಕೆ ಹೋಗಿದ್ವಿ ಅಂತ ಹೇಳೋಣ. ಪಾಪ ಈಗ ಆಟೋ ಆಟೋ. ರಮ್ಯ ಇಲ್ಲಿ ಬಂದು ಏನೇನು ಹೇಳಿರ್ತಾಳೋ ಏನೋ. ನಿಜ ಏನಾದರೂ ಹೇಳಿದ್ರೆ ನನ್ನ ಗತಿ ಅದೋ ಗತಿ. ವಿಶಾಖ, ನಿಂತ್ಕೋ. ವಿಶಾಖ, ಯಾಕೆ ಇಷ್ಟೊತ್ತು ಏನ್ ಮಾಡ್ತಾ ಇದ್ರಿ ಅಂತ? ಎಲ್ಲ ಈ ರಾಧಿಕನಿಂದನೇ ಆಗಿದ್ದು. ಇವಳೇ ತಡ ಮಾಡಿದ್ದು. ನಾನು ಇಷ್ಟು ಹೇಳಿದ್ರು ಕೇಳಲೇ ಇಲ್ಲ. ನೀವಿಬ್ರು ಹೆಣ್ಮಕ್ಳು ಸಂಜೆ ಆದ್ರೂ ಮನೆಗೆ ಬರ್ಲಿಲ್ಲ ಅಂದ್ರೆ ಭಯ ಆಗದೆ ಇರುತ್ತಮ್ಮ. ಆದ್ರೆ ನಾನು ರಾಧಿಕಂಗೆ ಹೇಳ್ದೆ, ಮನೆಗೆ ಬೇಗ ಹೋಗೋಣ, ಇಲ್ಲಾಂದ್ರೆ ಎಲ್ರು ಗಾಬರಿ ಮಾಡ್ಕೋತಾರೆ ಅಂತ. ಆದ್ರೆ ನನ್ನ ಮಾತೆಲ್ಲಿ ಕೇಳ್ತಾಳೆ ಹೇಳಿ? ಪೂಜೆ ಮಾಡೋ ಕೂತ್ಲು ಅಂದ್ರೆ ಹಗ್ಲು ರಾತ್ರಿ ಹೊತ್ತು ಗೊತ್ತು ಒಂದು ಗೊತ್ತಾಗಲ್ಲ ಅವಳಿಗೆ. ಇವಳು ಯಾವಾಗ್ಲೂ ಹೀಗೆ. ಬೇರೆಯವ್ರ ಬಗ್ಗೆ ಮನೆಯವ್ರ ಬಗ್ಗೆ ಸ್ವಲ್ಪ ಯೋಚನೆನೇ ಇಲ್ಲ. ಇವಳ ಬಗ್ಗೆ ಮಾತ್ರ ಕಾಳಜಿ ಅಷ್ಟೇ. ವಿಶಾಖ, ಸಾಕು ನಿಲ್ಸಿ. ನೀವು ಕರೆದ್ರಿ ಅಂತ ರಾಧಿಕಾ ನಿಮ್ ಜೊತೆ ಬಂದಿದ್ದು. ಈಗ ಲೇಟ್ ಆಗೋಗಿದೆ, ಏನು ಮಾಡಕ್ಕಾಗಲ್ಲ. ನೀವೇನೋ ಚಿಂತೆ ಮಾಡ್ತಿದ್ದೀರಾ ಅಂತ ನಿಮ್ಮ ಮುಖ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು ಅಂತ ಕೇಳ್ಬೋದಾ? ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ನಾವೇನೋ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಆದ್ರೆ ಆ ದೇವ್ರ ಆಟನೇ ಬೇರೆ ಇರುತ್ತೆ. ಅದೆಷ್ಟೇ ಕಷ್ಟ ಇದ್ರೂ ನಾವು ಧೈರ್ಯದಿಂದ ಎದುರಿಸ್ಬೇಕು. ನೋಡು ವಿಷು, ವಿಶಾಖ ಬೈದಿದ್ದಕ್ಕೆ ರಾಧಿಕಾ ಬೇಜಾರು ಮಾಡ್ಕೊಂಡಿರ್ಬಹುದು. ಆದ್ರೆ ಅವಳು ತಿಳುವಳಿಕೆ ಇರೋ ಹುಡುಗಿ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಿಭಾಯಿಸೋ ಶಕ್ತಿ ಇದೆ ಅವಳಿಗೆ. ಅದು ಅಲ್ಲದೆ ಅವಳಿಗೆ ಕಷ್ಟ ಸುಖ ಹೇಳ್ಕೊಳ್ಳಕ್ಕೆ ಈಗ ಕೇಶವ ಇದ್ದಾನೆ. ಅವಳು ಅವನತ್ರ ಹೇಳ್ಕೊತಾಳೆ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ಅವ್ರ ಮನೆಯವರು ಅದನ್ನೇ ಹೇಳ್ತಾ ಇದ್ರು. ರಾಧಿಕಾ ಮದುವೆ ಮಾಡ್ಕೋಬೇಕು. ಸಂಸಾರಸ್ಥರ ಮಧ್ಯೆ ಇವಳೊಬ್ಳೇ ಹೇಗೋ ಸನ್ಯಾಸಿ ಜೀವನ ನಡ್ಸಕ್ ಸಾಧ್ಯ? ಹೇಗೋ ದೇವ್ರೆ ಅವಳ ಮನಸ್ಸನ್ನ ಬದಲಾಯಿಸಿ ಈ ಮದ್ವೆಗೆ ಒಪ್ಪೋ ಹಾಗೆ ಮಾಡ್ಬೇಕು.